ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಇವರನ್ನು ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಟೆಕ್ ನ್ಯೂಸ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಮುಂದಿನ 10 ದಿನಗಳ ಕಾಲ ರಜಾ ತಗೋತಾ ಇದ್ದೀನಿ. ನೀವೆಲ್ಲ ಗೆಸ್ ಮಾಡಿರ್ತೀರ ಏನಕ್ಕೆ ಅಂತ. ರಜಾ ತಗೋತಾ ಇದ್ದೀನಿ ಅಂದ ತಕ್ಷಣ ವಿಡಿಯೋ ಏನೂ ಬರಲ್ಲ ಅಂತ ಅಂದ್ಕೊಂಬಿಡಿ. ಆಲ್ರೆಡಿ ನೆಕ್ಸ್ಟ್ ಮುಂದಿನ ಒಂದು 7-8 ದಿನಗಳಿಗೆ ವಿಡಿಯೋ ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಶೂಟ್ ಮಾಡ್ಕೊಂಡಿದ್ದೀನಿ, ಸ್ಕೆಡ್ಯೂಲ್ ಮಾಡಿದ್ದೀನಿ. ಸೊ ಆಟೋಮೆಟಿಕ್ಕಾಗಿ ಪ್ರತಿದಿನ ಒಂದೊಂದು ವಿಡಿಯೋ ಪಬ್ಲಿಷ್ ಆಗ್ತಾ ಹೋಗುತ್ತೆ. ಮೋಸ್ಟ್ಲಿ ಮಧ್ಯೆ ಒಂದಿನ ಗ್ಯಾಪ್ ಆದರೂ ಆಗ್ಬೋದೇನೋ. ಅದು ಬಿಟ್ಟರೆ ತಲೆಗೆಡ್ಸ್ಕೊಂಬೇಡಿ. ಮುಂದಿನ ರಜಾ ತೊಗೊಂಡ್ರು ಕೂಡ ನಾನು ಎಲ್ಲ ಪ್ರಿಪೇರ್ ಮಾಡಿದ್ದೀನಿ ಫುಲ್ಲು. ಸೊ ಆಟೋಮೆಟಿಕ್ಕಾಗಿ ದಿನ ಒಂದೊಂದು ವಿಡಿಯೋ ಪಬ್ಲಿಷ್ ಆಗ್ತಾ ಇರುತ್ತೆ, ನೋಡ್ತೀರಾ ನೀವು. ಗೆಸ್ ಮಾಡಿರ್ಬೋದು ನೀವು ಏನಕ್ಕೆ ನಾನು ರಜಾ ತಗೋತಾ ಇದ್ದೀನಿ ಅಂತ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು BGMI ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇಷ್ಟು ದಿನ ನಾವು ಟ್ವಿಟರ್ ಮುಖಾಂತರ ಲಾಗಿನ್ ಬೇಕಾದ್ರೂ ಮಾಡ್ಕೊಬೋದಾಗಿದೆ, ಗೂಗಲ್ ಪ್ಲೇ ಮುಖಾಂತರ ಮಾಡ್ಕೊಬೋದಾಗಿದೆ, ಅಥವಾ ಫೇಸ್ಬುಕ್ ಮುಖಾಂತರ ಈ ಒಂದು ಗೇಮ್ಗೆ ಲಾಗಿನ್ ಮಾಡ್ಕೊಬೋದಾಗಿತ್ತು. ಇದೀಗ ನವೆಂಬರ್ 5ನೇ ತಾರೀಕು ಅಂದರೆ ಮೊನ್ನೆಯಿಂದ ಸೊ ಈ ಒಂದು ಗೇಮಿಗೆ ನೀವು ಫೇಸ್ಬುಕ್ ಮುಖಾಂತರ ಲಾಗಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನೀವು ಚೇಂಜ್ ಮಾಡೋದಕ್ಕೆ ಆಲ್ರೆಡಿ ನೀವು ಕೊಟ್ಟಿರ್ತಾರೆ ಅವ್ರನ್ನೇ. ಮುಂಚೆ ನೀವೇನಾದರೂ ಫೇಸ್ಬುಕ್ ಮುಖಾಂತರ ಜಾಯ್ನ್ ಆಗ್ತಿದ್ದೀರಿ ಅಂದರೆ ಅದನ್ನು ಚೇಂಜ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ BGMI ಅವರು ಸೊ ಆಲ್ರೆಡಿ ಮಾಡ್ಕೊಂಡಿರ್ಬೋದು ನೀವು ನನಗೆ ಅನ್ನಿಸ್ತಂಗೆ. ಇನ್ನು ನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ಮೋದಿ ಮತ್ತು ಫೈನಾನ್ಸ್ ಮಿನಿಸ್ಟ್ರು ಎಲ್ಲರೂ ಕೂಡ ಒಂದು ಟ್ವೀಟನ್ನು ಮಾಡಿರುವಂಥದ್ದು. ಸೊ ಈ ಬೆಳಗ್ಗೆ ಮನೆ ಮುಂದೆ ಹಸು ಇಟ್ಕೊಂಡ್ಬಿಟ್ಟು PP ಉತ್ಕೊಂಡು ಬರ್ತಾರೆ ನೋಡಿ. ಸೊ ಅವರು ಈ ಒಂದು QR ಕೋಡ್ UPI ಇಂದು QR ಕೋಡ್ ಸ್ಕ್ಯಾನರ್ನ ಇಟ್ಟಿದ್ರಂತ ಆಯಿತಾ. ಅದನ್ನು ಫೋಟೋ ತೆಗೆದು ಈ ಒಂದು ನಮ್ಮ ಪ್ರಧಾನಿಗಳು ಮತ್ತು ಫೈನಾನ್ಸ್ ಮಿನಿಸ್ಟ್ರು ಶೇರ್ ಮಾಡಿದರು. ಸೊ ಎಷ್ಟು ಇಂಪ್ರೂವ್ ಆಗಿದೆ ನೋಡಿ ನಮ್ಮ ದೇಶದ ಈ ಒಂದು ಫೈನಾನ್ಷಿಯಲ್ ಇದು, ಮತ್ತು ಯಾವ ರೀತಿ ಈಗ ದುಡ್ಡೆಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಯಾವ ರೀತಿ ಆನ್ಲೈನ್ ಆಗ್ತಿದಲ್ವಾ. ಸೊ ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಅಂತ ಸೊ ಶೇರ್ ಮಾಡಿದ್ದಾರೆ. ಒಳ್ಳೆಯ ವಿಷಯ. ಅವರು ಕೂಡ ಇದೀಗ UPI ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನೆಕ್ಸ್ಟು ಭಿಕ್ಷೆ ಬೇಡ್ತಾ ಇರ್ತಾರಲ್ಲ, ಅವರು ಕೂಡ ನನಗೆ ಅನ್ನಿಸ್ತಂಗೆ ಮುಂಗಡೆ ಒಂದು ಸಣ್ಣ QR ಕೋಡ್ ಇಟ್ಕೋತಾರೆ. ಹಾಗೆ ಆಗುತ್ತೆ 100% ಮುಂದೆ ಒಂದಿನ ಆಬ್ವಿಯಸ್ಲಿ. ಇನ್ನು ನಂತರ ಮುಂದಿನ ಟೆಕ್ ನ್ಯೂಸ್, ನಾಸಾದವರು ಒಂದು ಆಸ್ಟ್ರಾಯ್ಡಿಗೆ ಒಂದು ಸ್ಯಾಟಲೈಟನ್ನು ಕ್ರ್ಯಾಶ್ ಮಾಡೋದಕ್ಕೆ ಪ್ಲ್ಯಾನ್ನ ಮಾಡ್ತಾ ಇರುವಂಥದ್ದು. ಒಂದು ಆಸ್ಟ್ರಾಯ್ಡ್ ಅಂದರೆ ಹುಲ್ಕೆಗಳು ಅಂತ ಕರೀತಾರೆ. ನೀವು ರಾತ್ರಿ ಆಕಾಶ ನೋಡ್ತಿರ್ಬೇಕಾದ್ರೆ ನಕ್ಷತ್ರ ಬಿದ್ದೋಯ್ತು ಅಂತಿರಲ್ವಾ. ಸೊ ಅದಕ್ಕೆ ಆಸ್ಟ್ರಾಯ್ಡ್, ಅದು ನಕ್ಷತ್ರ ಅಲ್ಲ, ಆಸ್ಟ್ರಾಯ್ಡ್ ಅದು. ಸೊ ಒಂದು ಆಸ್ಟ್ರಾಯ್ಡ್ ಇದೆ ಅಂತ ತುಂಬ ದೊಡ್ಡದು, ಸುಮಾರು ಒಂದು 700 ಮೀಟರ್ ದೊಡ್ಡದಷ್ಟು ಆಸ್ಟ್ರಾಯ್ಡು. ಅದೇನಾದರೂ ನಮ್ಮ ಭೂಮಿಗೆ ಹೊಡಿತು ಅಂತ ಅಂದರೆ ದೊಡ್ಡ ಪರಿಣಾಮನೇ ಬೀಳುತ್ತೆ. ಬಟ್ ತಲೆಗೆಡ್ಸ್ಕೊಂಬಿಡಿ, ಆ ರೀತಿ ಏನೂ ಆಗಲ್ಲ. ಒಂದು ಆಸ್ಟ್ರಾಯ್ಡ್ ಇದೆ ಅಂತ ಅದ್ರ ಸುತ್ತ ಇನ್ನೊಂದು ಆಸ್ಟ್ರಾಯ್ಡ್, ಯಾವ ರೀತಿ ಭೂಮಿ ಸುತ್ತ ಚಂದ್ರ ಸುತ್ತೋ ಅದೇ ರೀತಿ ಒಂದು ಆಸ್ಟ್ರಾಯ್ಡ್ ಇನ್ನೊಂದು ಆಸ್ಟ್ರಾಯ್ಡ್ ಸುತ್ತಾ ಇದೆಯಂತೆ. ಸೊ ಆ ಸುತ್ತಾ ಇರುವಂಥ ಆಸ್ಟ್ರಾಯ್ಡ್ಗೆ ಒಂದು ಸ್ಯಾಟಲೈಟನ್ನು ನಾಸಾದವರು ಕಳಿಸ್ತಾ ಇದ್ದಾರೆ. ಕ್ರ್ಯಾಶ್ ಲ್ಯಾಂಡ್ ಮಾಡಿಸ್ತಾರೆ ಒಂದು ಆಸ್ಟ್ರಾಯ್ಡ್ ಮೇಲೆ, ಒಂದು ಉಳ್ಕೆ ಮೇಲೆ. ಕ್ರ್ಯಾಶ್ ಲ್ಯಾಂಡಿಂಗ್ ಅಂದರೆ ಹೋಗ್ಬಿಟ್ಟು ಸುಮ್ಮನೆ ಪಟ್ಟಂತ ಹೊಡೆಯುತ್ತೆ. ಅದರಿಂದ ಡೆಸ್ಟ್ರಾಯ್ ಏನೂ ಆಗಲ್ಲ. ಒಂದು ಆಸ್ಟ್ರಾಯ್ಡ್ ಏನು ಬ್ಲಾಸ್ಟ್ ಆಗಿಬಿಟ್ಟು ಹೋಗಲ್ಲ, ಅದು ಜಸ್ಟ್ ಒಂದು ಸ್ವಲ್ಪ ಮುಂದಕ್ಕೆ ತಳ್ಳುತ್ತೆ ಹತ್ರಕ್ಕೆ. ಸೊ ಅದನ್ನು ಸ್ಟಡಿ ಮಾಡ್ತಾರಂತೆ. ಸೊ ಇವರು ಸ್ಪೇಸ್ ಎಕ್ಸ್ನ ಜೊತೆಗೆ ಅವ್ರದ್ದು ಒಂದು ಏನು ಲಾಂಚಿಂಗ್ ವೆಹಿಕಲ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಇದನ್ನು ಮಾಡ್ತವ್ರೆ. ಸೊ ಕಾದು ನೋಡಿ ಏನಾಗುತ್ತೆ. ನಾಸಾದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಆಯಿತಾ. ಏನಾರ ಮಾಡ್ಕೊಳ್ಳಿ, ಅದು ನಮ್ಮ ಭೂಮಿಗೆ ಎಫೆಕ್ಟ್ ಆಗ್ದಾಗ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಇನ್ನು ನಂತರ ಮುಂದಿನ ಟೆಕ್ ನ್ಯೂಸ್, ಸ್ಪೇಸ್ ಅವರ ಈ ಒಂದು ಸ್ಟಾರ್ಲಿಂಕ್ ಪ್ರಾಜೆಕ್ಟ್ ಏನಿದೆ ಅಂದರೆ ಸ್ಯಾಟಲೈಟ್ ಮುಖಾಂತರ ರೂರಲ್ ಏರಿಯಾಗಳಿಗೆಲ್ಲ ಈ ಒಂದು ಇಂಟರ್ನೆಟ್ ಕೊಡುವಂಥದ್ದು. ಯಾವುದೇ ವೈರ್ ಅವಶ್ಯಕತೆ ಇಲ್ಲ. ಈ ವಿಶ್ವದ ಯಾವುದೇ ಜಾಗದಲ್ಲಿದ್ದರೂ ಕೂಡ ಆ ಒಂದು ಇಂಟರ್ನೆಟನ್ನು ಸ್ಟಾರ್ಲಿಂಕ್ ಮುಖಾಂತರ ನೀಡ್ಬೋದು. ಇದೀಗ ಸ್ಟಾರ್ಲಿಂಕ್ ಅವರು ನಮ್ಮ ಭಾರತದ ನೆಟ್ವರ್ಕ್ ಪ್ರೊವೈಡರ್ಗಳು ಜಿಯೋ, ವೋಡಾಫೋನ್, ಐಡಿಯಾ ಇವ್ರ ಜೊತೆ ಎಲ್ಲ ಕೈಗೂಡ್ತಾ ಇರುವಂಥದ್ದು. ಅಂದರೆ ರಿಮೋಟ್ ಏರಿಯಾಗಳಲ್ಲಿ, ಹಳ್ಳಿಗಳಲ್ಲಿ ಇಂಟರ್ನೆಟನ್ನು ನೀಡೋದಕ್ಕೋಸ್ಕರ ಇವ್ರ ಜೊತೆ ಏನೋ ಕೊಲಾಬ್ರೇಷನ್ ಮಾಡ್ತಾ ಇದ್ದಾರಂತೆ. ಯಾವ ರೀತಿ ಕೊಲಾಬ್ರೇಷನ್ ಅಂತ ಗೊತ್ತಿಲ್ಲ, ಕಾದು ನೋಡೋಣ ಏನಾಗುತ್ತೆ ಅಂತ. ಸದ್ಯದಲ್ಲೇ ಈ ಒಂದು ಸ್ಟಾರ್ಲಿಂಕ್ ನಮ್ಮ ಭಾರತಕ್ಕೆ ಬರುತ್ತೆ ಅಂತ ಹೇಳಾಗ್ತಿರುವಂಥದ್ದು. ಮುಂದಿನ ವರ್ಷ ಅಷ್ಟರಲ್ಲಿ 2022 ನನಗೆ ಅನಿಸ್ತಂಗೆ ಬರಬಹುದು ಅಂತ ನನ್ನ ಅನಿಸಿಕೆ. ನೋಡೋಣ ಎಲ್ಲ ತಯಾರಿಗಳು ಆಗ್ತಾ ಇರುವಂಥ ಇದಕ್ಕೆ. ಇನ್ನು ನಂತರ iPhone 13 ರೀಸೆಂಟಾಗಿ ಲಾಂಚ್ ಆದಂಥ ಆಪಲ್ iPhone 13 ಏನಿದೆ, ಇದರ ಸ್ಕ್ರೀನ್ ಏನಾದರೂ ಒಡೆದೋಯ್ತು ಅಂತ ಅಂದರೆ ನೀವು ಡೈರೆಕ್ಟಾಗಿ ತೊಗೊಂಡು ಅವರ ಅಫಿಷಿಯಲ್ ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು. ಹೊರಗಡೆ ತೊಗೊಂಡೋದ್ರಿ ಅಂತಂದ್ರೆ ಅದನ್ನು ರಿಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಂತೆ, ಅಷ್ಟು ಕಷ್ಟ ಇದೆ ಅಂತೆ. ಸೊ ನೋಡ್ಬೋದು ಈ ಆಪಲ್ ಅವ್ರು ಎಷ್ಟು ಬುದ್ಧಿವಂತರು ಅಂತ ಅಂದರೆ, ರಿಪೇರ್ ಆದರೂ ಕೂಡ ನಾವು ಥರ್ಡ್ ಪಾರ್ಟಿ ಅವ್ರ ಜೊತೆ ಹೋಗ್ಬಿಟ್ಟು ರಿಪೇರ್ ಮಾಡ್ಸೋಕ್ಕಾಗಲ್ಲ. ಅವ್ರದ್ದೇ ಅಫಿಷಿಯಲ್ ಏನು ಪಾರ್ಟ್ಗಳಿತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಬೇಕು, ಆ ರೀತಿ ಮಾಡ್ತವ್ರೆ. ಸೊ ನೋಡಪ್ಪ, ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತೀವಿ ಆಯಿತಾ ಒಂದು ಫೋನ್ನ, ಅದು ಕೂಡ 70-80 ಸಾವಿರ ಇರುತ್ತೆ.
ಪರ್ಚೇಸ್ ಮಾಡ್ತೀವಿ, ಹಾಳಾಯಿತು ಅಂದರೆ ಅದನ್ನು ರಿಪೇರ್ ಮಾಡ್ಕೊಳ್ಳೋಕೆ ನಮ್ಗೆ ಫ್ರೀಡಮ್ ಇರಲ್ಲ, ಅವ್ರ ಹತ್ರನೇ ವಾಪಸ್ ತೊಗೊಂಡೋಗ್ಬೇಕು. ಆ ಡಿಸ್ಪ್ಲೇಗೆ ಅವರು 20,000 25,000 ಹೇಳ್ತಾರೆ. ಹೆಂಗೆ ರಿಪೇರ್ ಮಾಡ್ಕೊಳಕ್ಕಾಗತ್ತೆ? ಸೊ ಏನು ಮಾಡೋಕ್ಕಾಗಲ್ಲ. ನಮ್ಗೆ ಐಫೋನ್ ಬೇಕು ಅಂದರೆ ಅಷ್ಟು ದುಡ್ಡು ಕೊಟ್ಟು ತೊಗೊಬೇಕು ಅಂದರೆ ಏನು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಾಂತರ ಮುಂದಿನ ಟೆಕ್ ನ್ಯೂಸ್, ಇದೀಗ ಅಫಿಷಿಯಲ್ ಆಗಿ ಮಲ್ಟಿ ಡಿವೈಸ್ ಫೀಚರ್ ವಾಟ್ಸಾಪ್ಗೆ ಬಂದಿರುವಂಥದ್ದು. ಇದೀಗ ನೀವು ವಾಟ್ಸಪ್ ವೆಬ್ಬಲ್ಲೂ ಕೂಡ ವಿತೌಟ್ ನಿಮ್ಮ ಫೋನ್ ಇಲ್ದೇ ಓಪನ್ ಮಾಡ್ಬೋದು. ಇದಕ್ಕಿಂತ ಮುಂಚೆ ವಾಟ್ಸಪ್ ವೆಬ್ ಯೂಸ್ ಮಾಡಬೇಕಂತ ಅಂದರೆ ನೀವು ಒಂದು ಫೋನ್ ಆನ್ಲೈನ್ ಇರಲೇಬೇಕಾಗಿರ್ತಿತ್ತು. ಸೊ ಒಂದ್ಸಲ ನೀವು ಸ್ಕ್ಯಾನ್ ಮಾಡಿ ಲಾಗಿನ್ ಮಾಡಿದ್ರಿ ಅಂತಂದರೆ ಬೀಟಾ ಮುಖಾಂತರ, ಇನ್ನು ಮುಂದೆ ವಾಟ್ಸಪ್ ವೆಬ್ಬಲ್ಲಿ ನಿಮ್ಮ ಫೋನು ಕೂಡ ಆನ್ ಆಗಿರೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇದು ವಿಂಡೋಸ್ ಅಪ್ಲಿಕೇಶನ್ ಎಲ್ಲ ಬಂದ್ಬಿಟ್ಟಿತ್ತು ಆಲ್ರೆಡಿ. ಸೊ ಇದೀಗ ವೆಬ್ ಅಪ್ಲಿಕೇಶನ್ ಕೂಡ ವಾಟ್ಸಪ್ ವೆಬ್ಗೂ ಕೂಡ ಕೊಡ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಫ್ಯೂಚರ್ನಲ್ಲಿ ಬೇರೆ ಡಿವೈಸ್ಗಳಿಗೂ ಕೂಡ ಆ ಒಂದು ಆಪ್ಷನ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಫೋನಲ್ಲಿ ನಿಮ್ಮದು ವಾಟ್ಸಪ್ ಇದೆ ಅಂತ ಅಂದರೆ ಇನ್ನೊಂದು ಫೋನಲ್ಲಿ ಆ ವಾಟ್ಸಪ್ ಅಪ್ಲಿಕೇಶನ್ನಲ್ಲೇ ನೀವು ಸೇಮ್ ನಂಬರ್ನ ವಾಟ್ಸಪ್ ಯೂಸ್ ಮಾಡ್ಬೋದು. ಆ ರೀತಿ ಫೀಚರ್ ಸದ್ಯದಲ್ಲೇ ಬರುತ್ತೆ ಐಪ್ಯಾಡು ಮತ್ತು ಟ್ಯಾಬ್ಲೆಟ್ಗಳಲ್ಲಿ. ಮತ್ತು ಸೈಮಲ್ಟೇನಿಯಸ್ ಆಗಿ ವಾಟ್ಸಪ್ ಯೂಸ್ ಮಾಡೋ ಆಪ್ಷನ್ ಸದ್ಯದಲ್ಲೇ ಬರುತ್ತೆ ಅಂತ ಅನ್ನಿಸ್ತಾ ಇರುವಂಥದ್ದು. ಕಾದು ನೋಡೋಣ, ತುಂಬ ಜಾಸ್ತಿ ದಿನ ಕಾಯಬೇಕಾಗಿಲ್ಲ, ಸದ್ಯದಲ್ಲೇ ಬರುತ್ತೆ ನನಗನ್ನಿಸ್ತಂಗೆ. ಇನ್ನು ಇದಾನಂತರ ಮುಂದಿನ ಟೆಕ್ ನ್ಯೂಸ್, ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 Ultra ಫೋಟೋಸ್ಗಳು ಲೀಕ್ ಆಗಿರುವಂಥದ್ದು ಆಯಿತಾ. ನೋಡೋದಕ್ಕೆ ಮಾತ್ರ ಬೆಂಕಿಯಾಗಿದೆ, ಸಖತ್ತಾಗಿದೆ. ಪೆರಿಸ್ಕೋಪಿಕ್ ಲೆನ್ಸು, ಟೋಟಲ್ 4 ಲೆನ್ಸನ್ನು ಹೊಂದಿರುವಂಥ ಕ್ಯಾಮ್ರಾ, ಒಂದು ಲೇಸರ್ ಸೆನ್ಸರ್ ಕೊಟ್ಟಿರೋಂಗಿದ್ದಾರೆ. ನೋಡೋಕೆ ಮಾತ್ರ ಹೆವಿ ಸಖತ್ತಾಗಿದೆ. ಕರ್ವ್ಡ್ ಡಿಸ್ಪ್ಲೇ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮೋಸ್ಟ್ಲಿ ನಾನು ಇದನ್ನು ಲಾಂಚ್ ಆಯಿತು ಅಂತ ಅಂದರೆ ಯಾವಾಗ ಲಾಂಚ್ ಆಗೋದು ಗೊತ್ತಿಲ್ಲ. ಈ ಇಯರ್ ಎಂಡ್ ಅಥವಾ ನೆಕ್ಸ್ಟ್ ಇಯರ್ ಲಾಂಚ್ ಆಗ್ಬೋದಾ ಅಂತ ನನಗೆ ಅನ್ನಿಸ್ತಂಗೆ. ನೋಡೋಣ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ಸಖತ್ತಾಗಿದೆ ಲುಕ್ ಮಾತ್ರ. ಸೊ ನಿಮಗೆ ಗೊತ್ತಿರೋ ಹಾಗೆ ನೋಟ್ ಸೀರೀಸನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಫೋಲ್ಡ್ ಬಂದಮೇಲೆ ನೋಟ್ ಸೀರೀಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಎಸ್ ಸೀರೀಸಿಗೆ ಅವರು ಈ ಒಂದು ಪೆನ್ ಸಪೋರ್ಟ್ ಕೊಟ್ಟವ್ರಲ್ವ. ಸೊ ಅದರಿಂದ ಈ ಒಂದು ಫೋನ್ ಒಳಗಡೆ ಪೆನ್ ಕೊಟ್ಟರೆ ಇನ್ನೂ ಸಖತ್ತಾಗಿರುತ್ತೆ ನೋಟ್ ಸೀರೀಸ್ ರೀತಿ. ನೋಡೋಣ ಹೆಂಗಿರುತ್ತೆ ಅಂತ ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ. ಇದಾಂತರ ಮುಂದಿನ ಟೆಕ್ ನ್ಯೂಸ್, ರಿಯಲ್ಮಿ ಅವರು ಒಂದು ಎಂಟ್ರಿ ಲೆವೆಲ್ಲು ಆಮೇಲೆ ಮಿಡ್ ಎಂಡ್ ಫೋನ್ಗಳಿಗೆ ತುಂಬ ಫೇಮಸ್ಸು. ನಾರ್ಝೋ ಅಂತಲೂ ಕೂಡ ಲಾಂಚ್ ಮಾಡಿದ್ರು, ಇನ್ನೊಂದು ರೀಬ್ರ್ಯಾಂಡೆಡ್ ಒಂಥರ. ಸೊ ಇವರು ಇದೀಗ ಫ್ಲ್ಯಾಗ್ಶಿಪ್ ಫೋನನ್ನು ಲಾಂಚ್ ಮಾಡ್ತಾರಂತೆ. ಇವ್ರದ್ದು ಫ್ಲ್ಯಾಗ್ಶಿಪ್ ಫೋನ್ ನನಗೇನೋ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ. ಏನೇನೋ ಲಾಂಚ್, ಮಾಸ್ಟರ್ ಎಡಿಷನ್ ಅಂತ, ಆ ಎಡಿಷನ್ ಅಂತ ಏನೇನೋ ಲಾಂಚ್ ಮಾಡಿದ್ದಾರೆ. ಪೋಕೋ ಏನೋ ರಿಯಲ್ಮಿ X2 Pro ಅಂತ ಲಾಂಚ್ ಮಾಡಿದ್ರು. ಎಕ್ಸ್ ಸೀರೀಸ್ ಎಲ್ಲ ಒಂದು ಲೆವೆಲಿಗೆ ಲೋಯರ್ ಫ್ಲ್ಯಾಗ್ಶಿಪ್ ಅಂತ ಅನ್ಬೋದು ಬೇಕಾದರೆ. ಈಗ ರಿಯಲ್ ಫ್ಲ್ಯಾಗ್ಶಿಪ್ಪನ್ನು ನೆಕ್ಸ್ಟ್ ವರ್ಷ ಲಾಂಚ್ ಮಾಡ್ತಾರಂತೆ. ಸೊ ಅದು ಹೆಂಗಿರುತ್ತೆ ಅಂತ ನಂಗೆ ಅನ್ನಿಸ್ತಾ, ಈ ಒಂದು ವಿವೋದು X ಸೀರೀಸ್ ಇರುತ್ತೆ ನೋಡಿ, 60-70 ಸಾವಿರ ರೇಂಜಲ್ಲಿ ಈ ಒಂದು ರಿಯಲ್ಮಿ ಅವ್ರ ಫೋನ್ ಲಾಂಚ್ ಮಾಡ್ಬೋದು ಅಂತ ಅನಿಸುತ್ತೆ. ಲಾಂಚ್ ಮಾಡಿದ್ರು ಕೂಡ ನಂಗೆ ಗೊತ್ತಿಲ್ಲ ಯಾರು ತಗೋತಾರೆ ಅಂತ. ಈ ರಿಯಲ್ಮಿ, MI ಈ ಬ್ರ್ಯಾಂಡ್ಗಳೆಲ್ಲ 15-20 ಸಾವಿರ ಅದ್ರ ಒಳಗಡೆ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ 25-30 ಸಾವಿರ ರೂಪಾಯಿ ಒಳಗಡೆ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಫ್ಲ್ಯಾಗ್ಶಿಪ್ಪನ್ನು ತೊಗೊಬೇಕಾದ್ರೆ ಅವನ ಬ್ರ್ಯಾಂಡ್ ನೇಮ್ ಇದೆಯಲ್ವಾ. OnePlus ಕೈಲಿ ಇಟ್ಕೊಳ್ಳೋದಕ್ಕೂ MI ಮತ್ತು ರಿಯಲ್ಮಿ ಕೈಲಿ ಇಟ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ಯಾಮ್ಸಂಗ್ ಐ-ಎಂಡ್ ಫೋನ್ ಕೈ ಇಟ್ಕೊಳ್ಳೋದಕ್ಕೂ, ಆಪಲ್ ರೀತಿ ಫೋನ್ ಕೈಲಿ ಇಟ್ಕೊಳ್ಳೋದಕ್ಕೂ, ಈ ರೀತಿ ಈ MI ರಿಯಲ್ಮಿ ಕೈಲಿ ಇಟ್ಕೊಳ್ಳೋದಕ್ಕೂ ಹೆವಿ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಸೊ ಅದನ್ನು ಕಂಪೇರ್ ಮಾಡೋದಕ್ಕಾಗಲ್ಲ ನಾವು. MI ರಿಯಲ್ಮಿ ಎಲ್ಲ 25-30 ಸಾವಿರ ರೂಪಾಯಿ ಒಳಗಡೆ ಚೆಂದ. ಅದಕ್ಕಿಂತ ಜಾಸ್ತಿ ಆದರೆ ಆ ಒಂದು ಫೀಲ್ ಬರೋಲ್ಲ, ಆ ಒಂದು ಫ್ಲ್ಯಾಗ್ಶಿಪ್ ಫೀಲ್ ಬರೋಲ್ಲ ನಮಗೆ. ಸೊ ನೋಡೋಣ ಇವ್ರು ಲಾಂಚ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಇನ್ನೊಂತರ ಮುಂದಿನ ಟೆಕ್ ನ್ಯೂಸ್, ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ, ಫೇಸ್ಬುಕ್ ಅವರು ಅಫಿಷಿಯಲ್ ಆಗಿ ಮೆಟಾ ಈ ಒಂದು ಕೋರ್ ಕಂಪನಿಯ ಒಂದು ನೇಮ್ನ ಚೇಂಜ್ ಮಾಡಿದ್ರು ಅಂತ. ಸೊ ಇದೀಗ ನೀವು ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಮೆಸೆಂಜರು, ಫೇಸ್ಬುಕ್ ಓಪನ್ ಮಾಡಿದ್ರೆ ಕೆಳಗಡೆ ಫ್ರಮ್ ಮೆಟಾ ಅಂತ ಲೋಗೋ ಚೇಂಜ್ ಮಾಡವ್ರೆ. ನೀವೆಲ್ಲರೂ ಕೂಡ ಗಮನಿಸಿರ್ಬೋದು ಆಲ್ರೆಡಿ. ಸೊ ಅದನ್ನು ನಾನು ಕೂಡ ತೋರಿಸ್ತಾ ಇದ್ದೀನಿ, ಚೆಕ್ ಮಾಡ್ಕೊಳ್ಳಿ ನೋಡಿಲ್ಲ ಅಂತ ಅಂದರೆ. ಇನ್ನೊಂತರ ಮುಂದಿನ ಟೆಕ್ ನ್ಯೂಸ್, DJI ಅವ್ರು ಏನಕ್ಕೆ ಫೇಮಸ್ ಅಂದರೆ, ಒಂದು ಗಿಂಬಲ್ಲು. ಸೊ ಗಿಂಬಲಿಗೆ ಫೇಮಸ್ಸು. ನಂತರ ಅವ್ರದ್ದು ಆ್ಯಕ್ಷನ್ ಕ್ಯಾಮ್ರಾಗಳಿದ್ದಾವೆ, ಅದಕ್ಕಿಂತ ಗೋಪ್ರೋ ತುಂಬ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ. ಮತ್ತು ಇನ್ನೊಂದು ಫೇಮಸ್ಸು ಡ್ರೋನಿಗೆ ಆಯಿತಾ. ನಾನು ಕೂಡ DJI ಡ್ರೋನ್ ತೊಗೊಬೇಕು ಅಂತ ತುಂಬ ಆಸೆ ಇದೆ. ಇದಾದ ಮೇಲೆ ಅದು ಇದೆ, ಆ ಗೋಪ್ರೋನ ತೊಗೊಬೇಕು, DJI ಡ್ರೋನ್ ತೊಗೊಬೇಕು ಅಂತ ನೆಕ್ಸ್ಟ್ ಇದೆ. ನೋಡೋಣ, ತಗೋತೀನಿ ಮುಂದಿನ ವರ್ಷಕ್ಕೆ ಪ್ಲ್ಯಾನ್ ಮಾಡೋಣ. ಸೊ ಹೊಸ ಒಂದು DJI Mavic 3 ಸಿನಿ ಡ್ರೋನ್ಗಳನ್ನು ಲಾಂಚ್ ಮಾಡಿರುವಂಥದ್ದು. ಸೊ 46 ನಿಮಿಷ ಫ್ಲೈಟ್ ಟೈಮ್ ಅಂತೆ. ಬೆಲೆ ಕೇಳಿದ್ರೆ ಶಾಕ್ ಆಗ್ಬೋದು. 1,63,000 ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 1,63,000. ನಮ್ಮ ಭಾರತದಲ್ಲಿ ಲಾಂಚರ್ ಇನ್ನೂ ಜಾಸ್ತಿ ಆಗ್ಬೋದು. ಜಸ್ಟ್ ಕನ್ವರ್ಟೆಡ್ ಪ್ರೈಸು 1,63,000. ನೋಡೋಣ.
ಒಂದು ದಿನ ಇದನ್ನು ತೊಗೊಳಂಗಾದರೆ ಚೆನ್ನಾಗಿರುತ್ತೆ. ಸೊ ನೋಡೋಣ, ತೊಗೊಳಂಗಾದಾಗ ತೊಗೊಳ್ಳೋಣ 1,63,000 ಕೊಟ್ಟು. ಇನ್ನು ಇದಾನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅಮಿತಾಬ್ ಬಚ್ಚನ್ ಅವರ NFT 7 ಕೋಟಿ ರೂಪಾಯಿಗೆ ಸೇಲ್ ಆಗಿರುವಂಥದ್ದು. ಯಾವ ನನಗೆ ಅರ್ಥನೇ ಆಗಲ್ಲ ಈ NFT ಏನಕ್ಕೆ ಇಷ್ಟೊಂದು ಬೆಲೆ ಅಂತ. 7 ಕೋಟಿ ರೂಪಾಯಿ, 7 ಕೋಟಿ, ಅದತ್ರ $1 ಮಿಲಿಯನ್. ಜಸ್ಟ್ ಒಂದು ಫೋಟೋ ಅದನ್ನು ಓನ್ ಮಾಡೋದು ನಿಮ್ಮ ಹೆಸರಿನಲ್ಲಿ, ಅದೇನು ಸಿಗುತ್ತೆ ಅಂತ ಗೊತ್ತಿಲ್ಲ ಆಯಿತಾ. 7 ಕೋಟಿ ಕೊಡೋಷ್ಟು ಏನಿದೆ ಅಂತ ಗೊತ್ತಿಲ್ಲ ನನಗೆ. ಇನ್ನೊಂದು NFT ಸೇಲ್ ಮಾಡೋರು ಆಯಿತಾ, 907 kg ಟಂಗ್ಸ್ಟನ್ ಕ್ಯೂಬ್ ಅಂತ ಆಯಿತಾ. ಇದರ NFT ಸೆಲ್ ಮಾಡೋರೆ 1.8 ಕೋಟಿ ರೂಪಾಯಿಗೆ ಆಯಿತಾ. ಅದನ್ನು ಯಾರು ಬೈ ಮಾಡ್ತಾರೆ, ಅದರ ಆ್ಯಕ್ಚುಯಲ್ ಏನು ಕ್ಯೂಬ್ ಇದೆ ಅದನ್ನು ವರ್ಷಕ್ಕೆ ಒಂದೇ ಸಲ ನೋಡ್ಬೋದು ಅಂತ ಹೋಗ್ಬಿಟ್ಟು ಟಚ್ ಮಾಡ್ಬೋದಂತೆ ಒಂದೇ ಒಂದು ಸಲ. ಅರ್ಥನೇ ಆಗಲ್ಲ ಇದೆಲ್ಲ ಏನು NFT, ಏನು ಫ್ಯೂಚರ್ ಇದೆಯಾ ಇಲ್ವಾ ಇದಕ್ಕೆ, ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ನೋಡೋಣ. ಇನ್ನು ಇದಾನಂತರ ಮುಂದಿನ ಟೆಕ್ ನ್ಯೂಸ್, ಐಫೋನ್ X ನಿಮಗೆ ಗೊತ್ತಿರ್ಬೋದು 2 ವರ್ಷ ಆಯ್ತಾ ಅಂತ ಲಾಂಚ್ ಆಗಿ. ಅದಕ್ಕೆ ಆಬ್ವಿಯಸ್ಲಿ ಐಫೋನ್ ಎಲ್ಲದರಲ್ಲೂ ಕೂಡ ಲೈಟ್ನಿಂಗ್ ಪೋರ್ಟ್ ಇರುತ್ತೆ ಆಯಿತಾ. ಐಫೋನ್ ಅವ್ರದ್ದೇ ಪೋರ್ಟು ಲೈಟ್ನಿಂಗ್ ಪೋರ್ಟ್ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡಿ ಯಾರೊಬ್ಬ ಈ ಒಂದು USB Type-C ಪೋರ್ಟಿಗೆ ಕನ್ವರ್ಟ್ ಮಾಡೋನೆ. ಸೊ ಅದನ್ನು eBayಗೆ ಲಿಸ್ಟಿಂಗ್ ಹಾಕೋನೆ, eBayಲಿ ಅದನ್ನು ಸೇಲ್ ಮಾಡ್ತಾ ಇದ್ದಾನೆ. ಎಷ್ಟಕ್ಕೆ ಸೇಲ್ ಮಾಡ್ತಿರ್ಬೋದು, 75 ಲಕ್ಷ ರೂಪಾಯಿಗೆ ಈ ಒಂದು USB Type-C ಹಾಕಿರುವಂಥ ಐಫೋನ್ನ 75 ಲಕ್ಷ ರೂಪಾಯಿಗೆ ಲಿಸ್ಟಿಂಗ್ ಹಾಕೋನೆ. ಸೊ ಯಾರೋ ಬಿಡ್ಡು ಕೂಡ ಮಾಡಿರ್ಬೋದು ನನಗೆ ಅನ್ನಿಸ್ತಂಗೆ. ಜನ ಹೇಳಿರುತ್ತೆ, ಅಲ್ಕೆಟ್ ಜನಗಳು ತುಂಬ ಜನ ಇದ್ದಾರೆ ಪರ್ಚೇಸ್ ಮಾಡ್ತಾರೆ, ಅದನ್ನೂ ಬಿಡಲ್ಲ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ನೋಡೋಣ, ಆದರೆ ಮುಂದಿನ ವಾರ ಕೂಡ ಟೆಕ್ ನ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸಾಧ್ಯತೆ ಇದೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.